ಸರ್ ನಾವೀಗೆಲ್ಲ ಬಿಲ್ಡಿಂಗ್ ಮನೆಗಳಲ್ಲಿ ಸರ್ ಓಡಾಡಲಿಕ್ಕೆ ಬಾಲ್ಕನಿ ಬಿಡ್ತು ನೋಡಿ ಸರ್, ಪ್ಯಾಸೇಜ್ ಸರ್ ನೋಡಿ, ಬಾಲ್ಕನಿ ಕೂಡ ನೋಡಿ 900 ವರ್ಷದ ಹಿಂದೆ ಕೂಡ ಬಳಕೆಯಿತ್ತು ಬಾಲ್ಕನಿ. ಸರಿ, ಗಣೇಶನ ವಿಶೇಷಣ ಅಂದರೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ವರ್ಷಕ್ಕೊಮ್ಮೆ ಸ್ಟೂಡೆಂಟ್ಸ್ಗೆಲ್ಲ ಎಕ್ಸಾಮ್ ನಡೀತು ನೋಡಿ ಸರ್. ಆ ಸಂದರ್ಭದಲ್ಲಿ ಈ ಲೋಕಲ್ ಹುಡುಗರು ಏನು ಮಾಡ್ತಾರೆ ಅಂದರೆ ಓದಿದ್ರು ಕೂಡ ಪಾಸ್ಪಲ್ ಅಂತ ಗಣೇಶನ ಹತ್ರ ಬಂದ್ಬಿಟ್ಟು ಕರ್ಪೂರವನ್ನು ಹಚ್ಬಿಟ್ಟು ಈ ರೀತಿ ಕಪ್ಪು ಗಣೇಶ ಮಾಡಕ್ಕಾರೆ ಗಣೇಶನಿಗೆ ಸರ್ ಇನ್ನೊಂದು ಹೆಸರೇನೆಂದರೆ ಎಕ್ಸಾಮ್ ಗಣೇಶ ಅಂತ ಕೂಡ ಹೇಳ್ತಾರೆ ನೋಡಿ ಸರ್. ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಮಾತ್ರ ಬೇಕು, ಬೇರೆ ಸಂದರ್ಭದಲ್ಲಿ ಸರ್ ಗಣೇಶ ಬೇಡ ಅಂತ ಕರ್ಪೂರವನ್ನು ಹಚ್ಬಿಟ್ಟು ಈ ರೀತಿ ಕಪ್ಪು ಗಣೇಶ ಮಾಡಕ್ಕೆ ನೋಡಿ ಎಕ್ಸಾಮ್ ಗಣೇಶ, ವಿದ್ಯಾ ಗಣಪತಿ. ಸರ್ ನೆಕ್ಸ್ಟ್ ನೋಡಿ, ಈ ಭಾಗದಲ್ಲಿ ಒಬ್ಬ ರಾಕ್ಷಸ ಆನೆ ರೂಪದಲ್ಲಿ ಬಂದಾಗ ಶಿವ ಆನೆಯನ್ನು ಸಂಹರಿಸಿ ಆನೆ ಚರ್ಮವನ್ನು ಕಿತ್ತು ಒದ್ದಕ್ಕೆ ಹೋಗ್ತಾನೆ ನೋಡಿ ಸರ್. ಸರ್ ಒಳಗಡೆ ಆನೆ ಚರ್ಮ ಕೂಡ ಇದೆ ನೋಡಿ, ಶಿವನ ತಲೆ ಮೇಲೆ ಆ ಕಡೆ ಈ ಕಡೆ 2 ಆನೆಯ ಕಾಲುಗಳಿವೆ. ಮೂಗು ಕೂಡ 2 ಹೋಳಾಗಿದೆ, ನ್ಯಾಲಿಗೆ ನೋಡಿ ಸರಿ ಸೂಜಿ ಬರ್ತು ನೋಡಿ ಸರ್, ಅಷ್ಟು ಚೂಪಾಗಿದೆ ನ್ಯಾಲಿಗೆ. ಶಿಲ್ಪಿ ಸರ್ ಫೋಟೋನ ಕೆತ್ತನೆ ಮಾಡಿಲ್ಲ, ಎಲ್ಲ ಇಮ್ಯಾಜಿನೇಷನ್. ಸರ್ ಹಾಗೆ ನೆಕ್ಸ್ಟು ಈ ಭಾಗದಲ್ಲಿ ಸರ್ ನಾಟ್ಯ ಮೋಹಿನಿ, ಆ ವಿಗ್ರಹದ ಹಿಂದೆ ಒಂದು ಹೂ ಬೆಳೆ ರೀತಿಯಲ್ಲಿ ಒಂದು ಪ್ರಭಾವಳಿ ಇದೆ ನೋಡಿ ಸರ್. ಸರ್ ಆ ಪ್ರಬಳೆಯನ್ನು ನಾವೀಗಲೂ ಕೂಡ ಪೇಪರ್ ಕೂಡ ಕಟ್ ಮಾಡಲಿಕ್ಕಾಗಲ್ಲ, ಅಷ್ಟೇ ಸೂಕ್ಷ್ಮತೆ ಮಾಡಿ ನೋಡಿ ಸರ್. ಆ ಪ್ರಬಳೆ ಮೇಲೆ ರೈಟ್ ಸೈಡಲ್ಲಿ ಒಂದು ಅಲ್ಲಿದೊಂದು ಲಿಸರ್ಡ್ ಇದೆ ಸರ್. ಅಲ್ಲೇ ಬಾಯಿ ಮೇಲೆ ಡೈರೆಕ್ಟ್ ನೋಡಿ ಒಂದು ಮುಳ್ಳು ರೀತಿಯಲ್ಲಿ ಒಂದು ಹಲಸಿನ ಹಣ್ಣಿದೆ, ಜಾಕ್ ಫ್ರೂಟ್ ಇದೆ. ಹಣ್ಣಿನ ಮೇಲೆ ಡಾಟ್ ರೀತಿ 2 ಪುಟ್ಟದಾದ ನೊಣ ಕೂಡ ಇದೆ. ಸಿಹಿ ತಿನ್ನಲಿಕ್ಕೆ ನೊಣ ಬಂದಿದೆ, ನೊಣ ತಿನ್ನಲಿಕ್ಕೆ ಅಲ್ಲಿ ಬಂದಿದೆ ಸರ್. ಈಗೆಲ್ಲ ಹೌದು ಆಹಾರ ಸರಪಳಿ ಅಂತ ನೋಡಿದೆ, ಫುಡ್ ಚೈನ್ ಸರ್. ಒಂದು ಪ್ರಾಣಿ ಇನ್ನೊಂದು ಪ್ರಾಣಿನ ತಿಂದು ಸರ್ ಬದುಕೊಂಡು ಶೇ ಇನ್ನೊಮ್ಮೆ ನೋಡಿ ಸರ್. ಸರ್ ಅಲ್ಲಿ ಕಾಣಿಸ್ತಾ ಅಲ್ಲಿ ಬಾಯಿ ಮೇಲೆ ಡೈರೆಕ್ಟ್ ನೋಡಿ ಒಂದು ಮುಳ್ಳು ರೀತಿಯಲ್ಲಿ ಒಂದು ಹಲಸಿನ ಹಣ್ಣಿದೆ, ಹಣ್ಣಿನ ಮೇಲೆ ಡಾಟ್ ರೀತಿ 2 ಪುಟ್ಟದಾದ ನೊಣ ಕೂಡ ಇದೆ. ಸಿಹಿ ತಿನ್ನಲಿಕ್ಕೆ ನೊಣ ಬಂದಿದೆ, ನೊಣ ತಿನ್ನಲಿಕ್ಕೆ ಹಲ್ಲಿ ಬಂದಿದೆ, ಫುಡ್ ಚೈನ್ ಸರ್. ಹಾಗೆ ವಿಗ್ರಹನ ಹೇಗೆ ಜೋಡಿಸ್ತಾರೆ ಅಂದರೆ ಫಸ್ಟು ಮೇಲೆ ಕೆಳಗಡೆ ಈ ರೀತಿ 2 ಹೋಲ್ ಮಾಡ್ತಾರೆ, ಕೆಳಗಡೆ ಕೆತ್ತನೆ ಮಾಡಿ ಸರ್ ಮೇಲ್ತೊಂಡಕ್ಕೆ ಫಿಕ್ಸ್ ಮಾಡ್ತಾರೆ ಸರ್. ಉದಾಹರಣೆಗೆ ಈಗ ಮರಕ್ಕೆ ಮರವನ್ನು ಕೆತ್ತನೆ ಮಾಡಿ ಜೋಡಿಸ್ತಾರೆ, ಉಡ್ಡನ ಅರ್ತಿ ಲಾಕ್ ಸಿಸ್ಟಮ್ ಮಾಡಿ ಸರ್. ಕೆಳಗಡೆ ಕೆತ್ತನೆ ಮಾಡಿ ಮೇಲ್ತೊಂಡಗೆ ಲಾಕ್ ಮಾಡ್ಯಾರ, ಫಿಕ್ಸ್ ಮಾಡಿರೋಂಥದ್ದು ಎಲ್ಲ ಲಾಕ್ ಸಿಸ್ಟಮ್. ಉದಾಹರಣೆಗೆ ನೋಡಿರ್ತೀರ ಸರ್ ನೀವೀಗೆಲ್ಲ ಉಡ್ಡಿ ಜೋಡಿಸ್ತಾರೆ ಅರ್ತಿ ಮೇಡಮ್. ಹೌದು ಮೇಡಮ್, ವಿಗ್ರಹನ ಇದೆಲ್ಲ ಕಾಲಿದೆಯಲ್ಲ ಜನರು ದುಡ್ಡಿಗೋಸ್ಕರ ತೆಗೆದು ಮಾರಿದ್ರು. ಮುಂಚೆಲ್ಲ ದೇವಸ್ಥಾನಕ್ಕೆ ಸೆಕ್ಯೂರಿಟಿ ಇರಲಿಲ್ಲ, ಆ ಟೈಮಲ್ಲಿ ಆ ವಿಗ್ರಹನೆಲ್ಲ ತೆಗೆದು ಮಾರಿದ್ರು ಸರ್ ನೋಡಿ. ಮುಂಚೆಲ್ಲ ಸೆಕ್ಯೂರಿಟಿ ಮುಂಚೆ ತೆಗೆದಿರೋದು ಹೌದು ಮೇಡಮ್. ಅದೇ ಥರ ಮೇಡಮ್ ಈ ಥರ ಜೋಡಿಸಿ ಮೇಡಮ್, ಎಲ್ಲ ಈ ಥರ ಪ್ರತಿ ವಿಗ್ರಹ ಜೋಡಿಸಿರೋ ಎಲ್ಲ ವಿಗ್ರಹನ ತೆಗೆದಿದೆ ಮೇಡಮ್ ಎಲ್ಲ. ಸರ್ ಹಾಗೆ ನೆಕ್ಸ್ಟು ಈ ಭಾಗದಲ್ಲಿ ದಶಕಂಠ ರಾವಣ ಇದೆ ನೋಡಿ ಸರ್. ದಶಕಂಠ ರಾವಣ ಇಡೀ ಕೈಲಾಸ ಪರ್ವತವನ್ನೇ ಒತ್ತುಗುಳಿತೆ ನೋಡಿ ಸರ್. ನೋಡಿ ಸರ್, ಇದೆಲ್ಲ ಇಡೀ ಕೈಲಾಸ ಪರ್ವತ, ತಲೆ ಮೇಲೆ ಶಿವ ಪಾರ್ವತಿ ಕುಳಿತಿದ್ದಾರೆ, ಪಾದದ ಕೆಳಗಡೆ ಒಂದು ನಂದಿದೆ ನೋಡಿ ಸರ್, ಬಸವಣ್ಣ ಇದೆ ನೋಡಿ. ಇಡೀ ಕೈಲಾಸ ಪರ್ವತವನ್ನೇ ಒತ್ತುಗುಳಿತೆ ನೋಡಿ ಸರ್. ದಶಕಂಠ ರಾವಣ ಶಿವನ ಭಕ್ತ, ಆತ್ಮಲಿಂಗ ಪಡೆಯೋಕ್ಕೋಸ್ಕರ ಇಡೀ ಕೈಲಾಸ ಪರ್ವತವನ್ನೇ ಓದ್ಕೊಳ್ತಾನೆ ಸರ್. ನಾವೀಗೆಲ್ಲ ಮಹಡಿ ಮೇಲೆ ಮಾಡಿಕೊಂಡು ಬಿಲ್ಡಿಂಗ್ ಕಟ್ತೀವಿ ನೋಡಿ ಸರ್. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಸರ್. ನಾವೀಗೆಲ್ಲ ಬಿಲ್ಡಿಂಗ್ ಮನೆಗಳಲ್ಲಿ ಸರ್ ಓಡಾಡಲಿಕ್ಕೆ ಬಾಲ್ಕನಿ ಬಿಡ್ತು ನೋಡಿ ಸರ್, ಪ್ಯಾಸೇಜ್ ಸರ್ ನೋಡಿ. ಬಾಲ್ಕನಿ ಕೂಡ ನೋಡಿ 900 ವರ್ಷದ ಹಿಂದೆ ಕೂಡ ಬಳಕೆಯಿತ್ತು ಬಾಲ್ಕನಿ. ಫಸ್ಟ್ ಸೆಕೆಂಡ್ ಥರ್ಡ್ ಫ್ಲೋರ್ ಮಹಡಿ ಮೇಲೆ ಮಾಡಿ ಸರ್. ಭಾಗದಲ್ಲಿ ಉಗ್ರ ನರಸಿಂಹನ ವಿಗ್ರಹ ಇದೆ ಸರ್. ಉಗ್ರ ನರಸಿಂಹ ಹಿರಣ್ಯಕಶ್ಯಪನ ಹೊಟ್ಟೆನ ಬಗಿದು ಕರಳನ್ನು ಆರೋಧರಿಸಿ ನೋಡಿ ಸರ್. ಸರ್ ಹೊಟ್ಟೆ ಕರಳನ್ನು ಬಗಿದು ಹಾರವಾಗಿ ಧರಿಸಿರೋವನ ಕೋಪಕ್ಕೆ ಕಣ್ಣುಗುಡ್ಡೆ ಸಹ ಹೊರಗೆ ಬಂದಿದೆ, ಮೂಗು ಕೂಡ 2 ಹೋಳಾಗಿದೆ, ನ್ಯಾಲಿಗೆ ನೋಡಿ ಸರಿ ಸೂಜಿ ಬರ್ತು ನೋಡಿ ಸರ್, ಅಷ್ಟು ಚೂಪಾಗಿದೆ ನ್ಯಾಲಿಗೆ. ಶಿಲ್ಪಿ ಸರ್ ಫೋಟೋನ ಕೆತ್ತನೆ ಮಾಡಿಲ್ಲ, ಎಲ್ಲ ಇಮ್ಯಾಜಿನೇಷನ್, ಕಲ್ಪನೆ ಸರ್. ಸರ್ ಹಿಂದೆ ಫೋಟೋದ ವ್ಯವಸ್ಥೆ ಇರಲಿಲ್ಲ, ಕಲ್ಪನೆ ಮಾಡ್ಕೊಂಡು ಮಾಡಿದ್ದಾರೆ ಸರ್. ಹಾಗೆ ಈ ಭಾಗದಲ್ಲಿ ಚತುರ್ಮುಖ ಬ್ರಹ್ಮ, ಚತುರ್ಮುಖ ಅಂದರೆ 4 ಮುಖ, ಆದರೆ 3 ಮಾತ್ರ ಕಾಣಿಸುತ್ತೆ. ಹಿಂದೆ ಒಂದು ಮುಖ ಕೂಡ ಇದೆ ಅಂದ್ಕೊಳ್ಳಿ. ಪಕ್ಕದಲ್ಲಿ ವಿಷ್ಣು ಪರಮಾತ್ಮನ 3ನೇ ಅವತಾರ ವರಾಹ ಸ್ವಾಮಿ, ಹಿರಣ್ಯಾಕ್ಷನನ್ನು ಸಂಹರಿಸಿ ಭೂದೇವಿಯನ್ನು ಮೇಲಕ್ಕೆ 3 ಅವತಾರ ವರಾಹ ಸರ್. ಹಾಗೆ ನಾವು ಸಾಮಾನ್ಯವಾಗಿ 4 ಕೈ ಗಣೇಶ ಮಾತ್ರ ನೋಡಿರ್ತೀವಿ ಸರ್. ಅಷ್ಟಭುಜ ಅಂದರೆ 8 ಕೈ ಗಣೇಶ ಇಲೆಯ ಮೇಲೆ ನಾಟ್ಯ ಮಾಡ್ತಾ ನೋಡಿ ಸರ್. ಈ ಭಾಗದಲ್ಲಿ 4 ಕೈಗಳಿವೆ, ಈ ಭಾಗದಲ್ಲಿ 4 ಕೈಗಳಿವೆ ಸರಿ. ಗಣೇಶನ ವಿಶೇಷಣ ಅಂದರೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ವರ್ಷಕ್ಕೊಮ್ಮೆ ಸ್ಟೂಡೆಂಟ್ಸ್ಗೆಲ್ಲ ಎಕ್ಸಾಮ್ ನಡೀತು ನೋಡಿ ಸರ್. ಆ ಸಂದರ್ಭದಲ್ಲಿ ಈ ಲೋಕಲ್ ಹುಡುಗರು ಏನು ಮಾಡ್ತಾರೆ ಅಂದರೆ ಓದಿದ್ರು ಕೂಡ ಪಾಸ್ಪಲ್ ಅಂತ ಗಣೇಶನ ಹತ್ರ ಬಂದ್ಬಿಟ್ಟು ಕರ್ಪೂರವನ್ನು ಹಚ್ಬಿಟ್ಟು ಈ ರೀತಿ ಕಪ್ಪು ಗಣೇಶ ಮಾಡಕ್ಕಾರೆ ಗಣೇಶನಿಗೆ ಸರ್ ಇನ್ನೊಂದು ಹೆಸರೇನೆಂದರೆ ಎಕ್ಸಾಮ್ ಗಣೇಶ ಅಂತ ಕೂಡ ಹೇಳ್ತಾರೆ ನೋಡಿ ಸರ್. ಮಾರ್ಚ್ ಮತ್ತು
ಏಪ್ರಿಲ್ ತಿಂಗಳ ಮಾತ್ರ ಬೇಕು, ಬೇರೆ ಸಂದರ್ಭದಲ್ಲಿ ಸರ್ ಗಣೇಶ ಬೇಡ ಅಂತ ಕರ್ಪೂರವನ್ನು ಹಚ್ಬಿಟ್ಟು ಈ ರೀತಿ ಕಪ್ಪು ಗಣೇಶ ಮಾಡಕ್ಕೆ ನೋಡಿ ಎಕ್ಸಾಮ್ ಗಣೇಶ, ವಿದ್ಯಾ ಗಣಪತಿ. ಸರ್ ನೆಕ್ಸ್ಟ್ ನೋಡಿ, ಈ ಭಾಗದಲ್ಲಿ ಒಬ್ಬ ರಾಕ್ಷಸ ಆನೆ ರೂಪದಲ್ಲಿ ಬಂದಾಗ ಶಿವ ಆನೆಯನ್ನು ಸಂಹರಿಸಿ ಆನೆ ಚರ್ಮವನ್ನು ಕಿತ್ತು ಒದ್ದಿಕೆ ಹೋಗ್ತಾನೆ ನೋಡಿ ಸರ್. ಸರ್ ಒಳಗಡೆ ಆನೆ ಚರ್ಮ ಕೂಡ ಇದೆ ನೋಡಿ. ಶಿವನ ತಲೆ ಮೇಲೆ ಆ ಕಡೆ ಈ ಕಡೆ 2 ಆನೆಯ ಕಾಲುಗಳಿವೆ.